guys, welcome back to my YouTube channel. ನಾನು ಮನೆಗೆ ಹೋಗ್ತಿದ್ದಾರೆ. ಸಾನಿಕನಿಗೆ ಬೇಜಾರಾಗ್ತದೆ ನಾವು ಮನೆಗೆ ಹೋಗೋದು ಅಂತ ಹೇಳಿ. ಅವಳು ಯಾಕೆ ಹೋಗ್ತಿದ್ದಾಳೆ ನನಗೆ ಗೊತ್ತಿಲ್ಲ. ಸುಮ್ಮನೆ ಹೋಗೋದು ಗೈಸ್ ಮನೆಗೆ ಇಲ್ಲ ಎಂತಕ್ಕಂದ್ರೆ ನಮ್ಮ ಮನೆಯಲ್ಲಿ ಗಣೇಶೋತ್ಸವ ಇದೆ, ಗಣೇಶ ಹಬ್ಬ ಉಂಟು. ನಮ್ಮ ಮಹಾಲಿಂಗೇಶ್ವರ ಟೆಂಪಲ್ ಅಲ್ಲಿ ಗಣೇಶ ಕೂರಿಸ್ತಾರೆ. ಟೆಂಪಲ್ಗೆ ಹೋಗ್ಬೇಕು, ಅದಕ್ಕೋಸ್ಕರ ನಾವು ಮನೆಗೆ ಹೋಗ್ತಿದ್ದಾರೆ. ಮನೆಗೆ ಹೋಗ್ತಾರೆ ಬೇಜಾರಾಗ್ತದೆ ಹೇಳು ಅಂತ. ನಾನು ಮನೆಗೆ ಹೋಗ್ತೇನೆ ಬೇಜಾರಾಗ್ತದ ಅಂತ. ಇಲ್ಲ ದಿಯನಿಗೆ ಬೇಜಾರಾಗುದಿಲ್ಲ ಅಂತ ಖುಷಿ ಆಗ್ತದಂತೆ. ನಾ ಅವಳಿಗೆ ಗೇರ್ ಬೀಜ ತರೋದಿಲ್ಲ ಮನೆಯಿಂದ, ನಾನು ಒಬ್ಬಳೆ ತಿಂತಂತ. ನಿಂಗೆ ತರ್ತಾನ ಅವಳಿಗೆ ಬೇಜಾರಾಗ್ತದಂತೆ. ದಿಯಾ ನಂಗೋಸ್ಕರ ಪೇರಳ ತೆಗೆದುಕೊಟ್ರಿ. ಸಾಕು ನಂಗೆ ಕಾಯಿ ಪೇರಳ. ಕೀರ್ತನ ಬೇಕಾ ಫ್ರೆಂಡ್ಸ್, ನಾವಿವತ್ತು ಟಾಗೋರ್ ಪಾರ್ಕಿಗೆ ಬಂದಿದ್ದೇವೆ. ಯಾಕೆ ಹೇಳಿದ್ರೆ ನಮ್ಮ ಕಾಲೇಜಲ್ಲಿ ಜಾಗ ಇಲ್ಲ ಪ್ರಾಕ್ಟೀಸ್ ಮಾಡಲಿಕ್ಕೆ. ನಮ್ಮ ಹಾಸ್ಟೆಲ್ನ ಮೆಹಂದಿ ಆರ್ಟಿಸ್ಟ್ ಆದ ದಿಯಾ ಅವರು ನನ್ನ ಕೈಗೆ ಮೆಹಂದಿಯನ್ನು ಇಡುತ್ತಿದ್ದಾರೆ. ತೋರಿಸು ನಿನ್ನ ಕೈಯ ಮೆಹಂದಿ. ಯಾರಿಗಾದರೂ ವೆಡ್ಡಿಂಗ್ ಮೆಹಂದಿ ಹಾಕ್ಲಿಕ್ಕಿದ್ರೆ ದಿಯಾನನ್ನು ಕಾಂಟ್ಯಾಕ್ಟ್ ಮಾಡಿ. ಇನ್ಸ್ಟಾ ಐಡಿ ಹೇಳು. ಅದೆಲ್ಲ ಬೇಡ, ನನಗೆ ಮೆಸೇಜ್ ಮಾಡಿ ಫ್ರೆಂಡ್ಸ್, ನಾನು ನಿಮಗೆ ಹೇಳ್ತೇನೆ. ಬೇಡ ಹಾಗೆಂತೇಳಿ ನೀವು ರಿಕ್ವೆಸ್ಟ್ ಕಳಿಸಿದ್ರು ನಾನು ಅಕ್ಸೆಪ್ಟ್ ಮಾಡೋದಿಲ್ಲ. ಲೋಕದುಂಟಲ್ಲಿ ಬಂದುಕೊಂಡು ನೋಡಿ ಫ್ರೆಂಡ್ಸ್, ಇದು ನಮ್ಮ ಕಾಟೇಜ್. ನಮ್ಮ ಕಾಟೇಜಲ್ಲಿ ಒಂದು ದೊಡ್ಡ ಇದು ಎಂತ ಇತ್ತು, ಕಪ್ಪೆ ಇತ್ತು, ಅದನ್ನ ನಾನು ಓಡಿಸಿದ್ದು. ದಿಯಾ ಅವರು ಪರಾಕ್ರಮಿಯಾದ ದಿಯಾ ಅವರು ಓಡಿಸಿದ್ದು. ಇವರ ಕಾಟೇಜಿಗೆ ಎಂತ ಬಂದ್ರು ಸಹ ನಾನು ಬಂದು ಓಡಿಸ್ಬೇಕು ಅದನ್ನೆಲ್ಲ. ಮತ್ತೆ ಒಂದು ಹಾವು ಕೂಡ ಓಡಿಕೊಂಡು ಹೋಯ್ತು ಫ್ರೆಂಡ್ಸ್. ಆಗ ನಮ್ಮ ಕಾಟೇಜಿಗೆ ಬರದ ಪ್ರಾಣಿ ಯಾವ್ದು ಸಹ ಇಲ್ಲ. ಅದು ಓಡೋದಾ? ಓಡಿ ಹೋದದಾಗ. ಹೌದು, ಹಾವು ಓಡುದಿಲ್ಲ. ಅದೇ ತೆಳುದಲ್ಲ ಅದು? ತೆಳುದು. ನಮ್ಮ ಹಾಸ್ಟೆಲ್ ನೋಡಿ ಅಂತ ಎಷ್ಟು ಚಂದ ಅಲ್ಲ. ಫ್ರೆಂಡ್ಸ್, ಡನ್ ವಿತ್ ಮೆಹಂದಿ. ಈಗ ಎಂತ ತೆಗೆದುಕೊಳ್ಬೇಕು ಇದನ್ನು ಹಾಕಿದಕ್ಕೆ? ಬೇಡ ಕಾಟನ್ ಕ್ಯಾಂಡಿ ಬೇಡ ಬೇಡ ಅಂತ. ಇನ್ನು ನಾಳೆ ದಿತ್ತಾದ್ರೂ ಒಂದು ಇರ್ಬೇಕಾ, ನನಗೆ ಮದ್ರೆಗೆ ಹಾಕಿದ್ದಾನೆ ಅದಕ್ಕೆ ನೀನು ನನಗೆ ತೆಗೆದು ಕೊಡ್ಬೇಕು ಅಂತ ಹೇಳ್ತಾಳೆ ಫ್ರೆಂಡ್ಸ್. ಪಕ್ಕ ಹೇಳ್ತಾಳೆ. ಇಲ್ಲ 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 ಅಂದ ಮೇಲೆ ಇಲ್ಲ ಹೇಳಿ ಮತ್ತೆ ಅಳ್ಳಸಿ ಒಂದು ಚುಕ್ಕಿ ಮತ್ತೆ ಎಕ್ಸ್ಟ್ರಾ ಹಾಕ್ಸ್ಕೊಂಡ್ಳು. ಫ್ರೆಂಡ್ಸ್, ದಿಯಾ ನಮಗೋಸ್ಕರ ಕೇಕ್ ಮಾಡಿಕೊಂಡು ಬಂದಿದ್ದಾಳೆ. ಅವಳ ಕೈಯಾರೆ ಕೇಕ್ ಮಾಡಿದಂತೆ. ಹೇಳುವೆ ಗುಂಡು ಅಂತ. ಸಣ್ಣ ಉಂಟು, ಹೊಸ ಅಂತ ಹೇಳು. ತುಂಬಾ ಫ್ಲಫಿ ಉಂಟು. ತುಂಬಾ ಫ್ಲಫಿ ಹೌದು. ಸ್ವಲ್ಪ ಚೀಪೆ ಕಮ್ಮಿ ಆಯ್ತು, ಚಂದ ಉಂಟು. ಚೀಪೆ ಕಮ್ಮಿಯಾಗಿ ಚಂದ ಉಂಟು. ಮತ್ತೆ ಒಂದು ಇದು ತಂದಿದ್ದಾಳೆ, ಪೇರಳ. ಇದನ್ನ ಸಹ ಕಟ್ ಮಾಡಿ ತಿನ್ನುವಯ. ಕಬಾಬು. ಮತ್ತೆ ಕಬಾಬ್ ತಂದಿದ್ದಾಳೆ. ಕಬಾಬ್ ತಿಂದಿದ್ದೆ. ಮತ್ತೆ ಸ್ನಿಕರ್ಸ್ ತಂದಿದ್ದಾಳೆ. ನಾನು ನಂದಿನಿ ಬೆಂಗಳೂರಿಗೆ ಬಂದೀನಿ, ಅಷ್ಟೇ ಬಂದೀನಿ. ಎಂತ ನಾನು ಪ್ರಿಯತ ಇಲ್ಲಿ ಅಲ್ದಾಡುತ್ತೆ, ರೂಮ್ ಸುತ್ತುತ್ತೆ, ಕಳ್ತನ ಆಗುತ್ತೆ, ತಿಂಡಿ ತಿನ್ನುತ್ತೆ, ಮಾಡ್ಬಾರ್ದನ್ನೆಲ್ಲ ಮಾಡುತ್ತೆ. ಆದ್ರೂ ಹೆದ್ರಲ್ಲ ಅಂತೇಳಿ. ನಾವಾದ್ರೂ ಹೆದ್ರಲ್ಲ, ನಾವು ತುಂಬಾ ಧೈರ್ಯಶಾಲಿ. ರಾತ್ರಿ ಒಬ್ರೊಬ್ರೆ ಮಲಗ್ತೀವಿ, ಕೀರ್ತನ ಮಲ್ಗಲ್ಲ, ದೊಡ್ಡ ಬುಕ್ ಕೇಳ್ತಿ. ನಾನು ಮನೆಗೆ ರೀಚ್ ಆಗಿದ್ದಾನೆ. ನಮ್ಮ ತಂಗಿಯವರು ಇಲ್ಲೇ ಕೂತಿದ್ದಾರೆ. ಹಾಯ್. ನಂಗೆ ಹಾಯ್. ನಂಗೆ ಈಗ ತಿನ್ನೋದ್ರಲ್ಲಿ ಮೂಡಿರುವುದು, ನಾನು ತಿಂತೇನೆ. ಅಪ್ಪ ಪಾನಿಪುರಿ ತಂದಿದ್ದಾರೆ ಬರುವಾಗ. ನನಗೆ ಮೊನ್ನೆ ಪಾನಿಪುರಿ ನೋಡಿ ಆಸೆ ಆಗಿ ಹೋಯ್ತು. ರೋಡ್ ಸೈಡಲ್ಲಿ ತಿನ್ಲಿಕ್ಕೆ ಗಲೀಜಿ ಆಯ್ತು ನನಗೆ. ನಾನು ರೋಡ್ ಸೈಡಲ್ಲಿ ಪಾನಿಪುರಿ ಎಲ್ಲ ತಿನ್ನೋದಿಲ್ಲ. ಮಾತ್ರ ಇದೀಗ ಹರಿಪ್ರಸಾದ್ ಹೋಟೆಲಿಂದ ತಂದದ್ದು ಅಷ್ಟೇ. ಅಲ್ಲಿ ಹೇಗೆ ಮಾಡಿದ್ದಾರೆ ಗೊತ್ತಿಲ್ಲ. ನಾನು ಇಷ್ಟ ತನಕ ತಿಂದೇ ಇರ್ಲಿಕ್ಕಿಲ್ಲ. ಸ್ಕೂಲಲ್ಲಿ ನಾನು ಸ್ಕೂಲಲ್ಲೇ ತಿಂದದು, ಅದಕ್ಕಿಂತ ಬಿಟ್ಟು ಸ್ಕೂಲಲ್ಲಿ ಗ್ರೌಂಡ್ ಅಲ್ಲಿ ಬರ್ತದೆ ಫ್ರೆಂಡ್ಸ್, ಆಗ ನಾವು ತಿಂತಿದ್ವಿ. ಅದು ಬಿಟ್ರೆ ಹೊರಗೆಯಿಂದ ಪಾನಿಪುರಿ ತಿನ್ನೋದೇ ಇಲ್ಲ. ಸ್ವಲ್ಪ ಕೊಟ್ಟಿದ್ದಾರೆ, ಇದಕ್ಕಿಂತ ನಾನೇ ಹೋಗಿ ತರ್ತಿದ್ದೆ, ಮಾಡ್ತಿದ್ದೆ. ತಿಂತಿದ್ದೆ. ನಂಗೆ ಕೊಡು.
ಗಣೇಶ ಚತುರ್ಥಿ ಸ್ಪೆಷಲ್ ಸಿಹಿ ಹಪ್ಪದ ಹಿಟ್ಟು ರೆಡಿಯಾಗಿದೆ. ಇದು ನಮ್ಮ ಗಣೇಶ ಚತುರ್ಥಿಗೆ ನಾವು ಬೆಳಿಗ್ಗೆ ಮಾಡೋ ತಿಂಡಿ. ಸೊ ಗಾಯ್ಸ್, ಈಗ ನಾವು ಟೆಂಪಲ್ಗೆ ಅಂತ ಹೋಗ್ತಿದ್ದೇವೆ ಗಣೇಶನನ್ನು ನೋಡ್ಲಿಕ್ಕೆ. ಗಣೇಶ ಸಂಜೆ ಕೂರಿಸೋದು. ಈಗ ಕೂರಿಸಿರ್ತಾರೆ, ನೀವೆಲ್ಲ ನೋಡಿ, ನಾನು ನೋಡ್ತೇನೆ. ಮತ್ತೆ ಎಂತ ಅಂದ್ರೆ, ಎಲ್ಲರಿಗೂ ಗಣೇಶ ಚತುರ್ಥಿ ಹಬ್ಬದ ಶುಭಾಶಯಗಳು. ಸೊ ಎಲ್ಲರ ಮನೆಗೆ ಗಣೇಶ ಬರಲಿ, ಗೌರಿ ಕೂಡ ಬರಲಿ, ಎಲ್ಲರಿಗೂ ಒಳ್ಳೇದಾಗ್ಲಿ, ಎಲ್ಲರಿಗೂ ಒಳ್ಳೇದಾಗ್ಲಿ, ಎಲ್ಲರಿಗೂ ಗಣೇಶ ಹಬ್ಬದ ಶುಭಾಶಯಗಳು. ಸೊ ಗೈಸ್, ನನ್ನ ಅಕ್ಕನೊಟ್ಟಿಗೆ ಫಸ್ಟ್ ಟೈಮ್ ನಾನು ಮಾಲ್ಗೆ ಅಂತ ಬಂದಿರೋದು. ಆ್ಯಂಡ್ ನಾನು ಈ ಮಾಲ್ಗೆ ಬರ್ತಿರೋದು ಸೆಕೆಂಡ್ ಟೈಮ್ ಅಷ್ಟೇ. ನಾಟ್ ಅ ಮಾಲ್ ಗರ್ಲ್. ಯಾರು ಮಾಲಲ್ಲಿ ಜನ ಇಲ್ಲ ಗೈಸ್, ಅದಕ್ಕೆ ನಾವು ಇಷ್ಟು ಕಾನ್ಫಿಡೆನ್ಸಲ್ಲಿ ನಿಂತ್ಕೊ ವಿಡಿಯೋ ತೆಗ್ತಿರೋದು. ಇವ್ನು ಎಂತ ನೆಟ್ಟಿಗೆ ಮೊಬೈಲ್ ಇಟ್ಕೊಳ್ಳಿ ಬರ್ತಿಲ್ಲ. ಕಲೆಕ್ಷನ್ ನೋಡೋದಾದ್ರೆ ನೋಡಿ ಫ್ರೆಂಡ್ಸ್, ಬೈ 1 get 2 ಅಂತೆ. ಬೈ 2 get 1 ಅಂತ. ಇವಾಗ ನಾವು ಹರಿಪ್ರಸಾದ್ ಹೋಟೆಲಲ್ಲಿ ಕೂತಿದ್ದೇವೆ. Introvert versus extrovert combo will be there. ಇವಳು ಇಲ್ಲಿ ಫುಲ್ ಜನ ಇದ್ದಾರೆ, ಸೊ ಅದಕ್ಕೆ ಬೇಕಾಗಿ ಅವಳು ಆಗಿರುತ್ತೆ. ನಮ್ಮ ಪಿತಾಶ್ರೀ ಅವರು ಹಾಸ್ಟೆಲಲ್ಲಿ ತಿಂದು ಹರಿಪ್ರಸಾದ್ ಹೋಟೆಲ್ನ ಮಸಾಲೆ ದೋಸೆ ತಿನ್ನದೆ ತುಂಬ ಬೇಜಾರಾಗಿತ್ತು. ಎಂತ ತೆಗಿಬೇಕಿನ್ನು? ಕಾರ್ಡಿಪೋಡ್ ಫ್ರೆಂಡ್ಸ್, ಈ ತರ ಅಲಸಂಡೆಗಳು ಅಂಗಡಿಯಲ್ಲಿ ಸಿಗ್ತದೆ. ಬೀನ್ಸ್ ಅದರದು ಈ ರೀತಿ ಬೀಜ ತೆಗೆದು ಸಾರು ಮಾಡುದು. ನನ್ನ ಫೋನ್ ಬಿದ್ದು. ಗಾಯ್ಸ್, ಈಗ ಸಂಜೆ ಮಳೆ ಬರ್ತಾ ಉಂಟು, ಆದ್ರೂ ನಮ್ಮಲ್ಲಿ ಬೀಜ ಸೂಟು ಹಾಕ್ತಾ ಇದ್ದಾರೆ. ಪ್ರತಿ ವರ್ಷ ನಮ್ಮ ಮನೆಯಲ್ಲಿ ಅಪ್ಪವೇ ಬೀಜ ಸೂಟು ಹಾಕುದು. ಅದನ್ನು ಅಮ್ಮ, ನಾನು, ಅಕ್ಕ ಅಲ್ಲಿ ಹೋಗಿ ತೆಗೆಯುದು. ನಮ್ಮ ಅಲ್ಲಿ ತೆಗಿತಿದ್ದಾರೆ ಸಿಪ್ಪೆ. ಸೊ ಈ ತರ ಇರ್ತದೆ ಫ್ರೆಂಡ್ಸ್. ಹೆವಿ ಬೆಂಕಿ ಹೊತ್ತಿದಾಗ ಮಜ್ಜೆ ಹಾಕ್ಬೇಕು. ಮಜ್ಜೆ ಅಲ್ಲ, ಎಂತ ಹೇಳುದ ಮದ್ಗೆ? ಬೂದಿ ಹಾಕ್ಬೇಕು. ಆಮೇಲೆ ಈ ತರ ಕಲ್ಲಲ್ಲಿ ಗುದ್ದಿ ಗೇರು ಬೀಜವನ್ನು ಲಕ್ಕಿಸ್ಬೇಕು. ಲಕ್ಕಿಸುವುದು ಅದೇ ಅಮ್ಮ ಹೇಳಿದ್ದೆ. ಪುತ್ತೂರಲ್ಲಿ ಜೋರ್ ಮಳೆ ಬರ್ತಾ ಉಂಟು. ಮತ್ತೆ ನಮ್ಮ ಬೀಜ ಎಲ್ಲ ಸಿಪ್ಪೆಲ್ಲ ತೆಗ್ದಾಯ್ತು. ಪ್ರಾಪ್ತಿ ಹೋಮ್ವರ್ಕ್ ಮಾಡ್ತಿದ್ದಾಳೆ. ಅವಳಿಗೆ ಬಾ ವಿಡಿಯೋ ತೆಗಿ ಅಂತ ಹೇಳಿದ್ರು, ವಿಡಿಯೋ ತೆಗಿಲಿಲ್ಲ ಅವಳು, ಯಾಕಂದ್ರೆ ಅವಳಿಗೆ ಬರೀಲಿಕ್ಕೆ ಉಂಟಂತೆ. ಹಾಗೆ ಅವಳಿಲ್ಲಿ ಡ್ರಾಯಿಂಗ್ ಮಾಡ್ತಾ ಇದ್ದಾಳೆ. ಸಾಯಿಸ್ತಾಳೆ ಇವಳು. ಇಷ್ಟ ಆಯ್ತು ಅಷ್ಟೇ ಗೈಸ್, ಇನ್ನ ಸುಮಾರು ಚೆನ್ನಾಗಿದೆ. ಯಾವ್ದು ಚಾರ್ಕೋಲ್ ಪೆನ್ಸಿಲ್ ಅಲ್ಲಿ? ನಂದು ಅಪ್ಸರದು ಚಾರ್ಕೋಲ್ ಪೆನ್ಸಿಲ್. ನನಗೆ ಬೋಧ ಇಲ್ಲದೆ ನಾನು ಈ ಚಾರ್ಕೋಲ್ ಪೆನ್ಸಿಲ್ ತಂದು ಸೋತೋಗ್ಬಿಟ್ಟಿದ್ದೇನೆ. ನಿಮಗೂ ಹೇಳ್ತೇನೆ ಫ್ರೆಂಡ್ಸ್, ಅಪ್ಸರದು ಒಳ್ಳೆ ಇಲ್ಲ. ಯಾಕೆ ಅಪ್ಸರದು ಹೀಗೆ ಮಾಡಿದರೆ ಗೊತ್ತಿಲ್ಲ. ನಾನು ಎಷ್ಟು ಆಗದಿಂದ ಹೀಗೆ ಮಾಡ್ತಿದ್ದೇನೆ ನೋಡಿ. ಹಿಡಿಯುವುದೇ ಅಲ್ವಾ? ಸ್ಟಾಪ್ ಮಾಡಿದ್ಯಾ? ಹಿಡಿಯುವುದಿಲ್ಲ ಅದು. ಈಗ ಸಾಫ್ಟ್, ಹಾರ್ಡ್ ಅಂತೆ, ಮೀಡಿಯಂ ಅಂತೆ. ಆಗುದಿಲ್ಲ. ಬಾಯ್.